ಎಲ್ರಿಗೂ ನಮಸ್ಕಾರ. ಮನೆ ಕ್ಲೀನ್ ಮಾಡ್ತಾ ಒಂದು ವಿಚಾರ ಹೊಳಿತು. ಸ್ವಚ್ಛ ಭಾರತ ಎಲ್ಲರೂ ಕೇಳಿರ್ತೀರ. ಅಂದರೆ ನಮ್ಮ ಗ್ರಾಮ, ನಗರ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡಬೇಕು ಅಂತ. ಆದರೆ ಕೆಲವೊಬ್ಬರು ನಮ್ಮ ಮನೆ ಮಾತ್ರ ಸ್ವಚ್ಛ ಇದ್ದರೆ ಸಾಕಪ್ಪ ಅಂತ ಮನೆ ಮುಂದೆನೇ ಕಸದ ಗಾಡಿ ಬಂದ್ರೂ ಅದಕ್ಕೆ ಹಾಕದೆ ಬೀದಿಗೆ ತಂದು ಹಾಕ್ತಾರೆ. ಗೊತ್ತಿಲ್ಲದೆ ಹಾಕ್ತಾರೆ ಅಂತ ನಾನು ಖಂಡಿತ ಹೇಳಲ್ಲ. ಇದೆಲ್ಲ ಹೆಚ್ಚಾಗಿ ವಿದ್ಯಾವಂತರೇ ಮಾಡ್ತಿರೋದು. ಇನ್ನೂ ಕೆಲವರು ಪಾಪ ಬೇರೆ ಆಪ್ಷನ್ ಇಲ್ಲದೇ ಬೀದಿಗೆ ತಂದು ಹಾಕ್ತಾರೆ. ಅದು ಹೇಗೆ ಅಂದರೆ, ನಮ್ಮೂರಿನ ವಿಷಯಕ್ಕೆ ಬಂದರೆ ನಮ್ಮದು ತೀರಾ ಹಳ್ಳಿನೂ ಅಲ್ಲ, ಈ ಕಡೆ ಸಿಟಿನೂ ಅಲ್ಲ. ಇಲ್ಲಿ ಕಸದ ಗಾಡಿ ಒಂದು ವ್ಯಾಪ್ತಿಯ ತನಕ ಮಾತ್ರ ಬರುತ್ತೆ. ಕೆಲವು ಕಡೆ ವಾರಕ್ಕೆ 2 ಸಲ ಮಾತ್ರ ಬರುತ್ತೆ. ಅದರಲ್ಲೂ ಹಸಿ ಕಸ, ಸ್ಯಾನಿಟರಿ ಪ್ಯಾಡ್ಸ್ ಮತ್ತು ಡೈಪರ್ಸ್ ಎಲ್ಲ ತೊಗೊಂಡು ಹೋಗೋದಿಲ್ಲ ಅಂತಾರೆ. ಅವಾಗೇನು ಮಾಡ್ತಾರೆ ಜನ? ತಂದು ಬೀದಿಗೆ ಹಾಕ್ತಾರೆ. ನಮ್ಮ ಮನೆ ಮುಂದೆನೂ ರೋಡಲ್ಲಿ ಬೇಕಾದಷ್ಟು ಕಸಗಳಿರ್ತವೆ. ಇಲ್ಲಿ ಯೂಸ್ ಮಾಡಿರುವಂತಹ ವಾಟರ್ ಬಾಟಲ್ಸ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಕವರ್ಸು, ಗಾಜಿನ ಬಾಟಲು ಎಲ್ಲನೂ ಇದೆ. ರೋಡಲ್ಲಿ ಓಡಾಡೋ ಹಸುಗಳು ಕೂಡ ಅದನ್ನೇ ತಿಂದ್ಕೊಂಡು ಓಡಾಡ್ತಿರ್ತವೆ. ನಾವೇನೋ ಖಾಲಿ ಜಾಗ ಮನೆ ಹತ್ರ ಇರೋದ್ರಿಂದ ಇಲ್ಲಿ ತಂದು ಸುಡ್ತೀವಿ. ಕಸನ ಸರಿಯಾಗಿ ವಿಲೇವಾರಿ ಮಾಡದೆ ಪರಿಸರನ ಸ್ವಚ್ಛವಾಗಿಟ್ಕೊಳ್ಳಿ ಅಂತ ಅಂದರೆ ಅದು ಒಬ್ಬರಿಂದ ಮಾತ್ರ ಖಂಡಿತ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಅದರ ಜವಾಬ್ದಾರಿ ತಗೊಂಡಾಗಲೇ ನಮ್ಮ ದೇಶನೂ ಸ್ವಚ್ಛವಾಗಿರುತ್ತೆ ಅಲ್ವಾ?